ಇದೇ ಶಿವರಾತ್ರಿ ಮಹಾಶಿವರಾತ್ರಿ, ಇದೇ ಶಿವರಾತ್ರಿ ಮಹಾಶಿವರಾತ್ರಿ. ಪರಮಾತ್ಮನು ತಾನೇ ಬಂದ ಶುಭ ರಾತ್ರಿ. ಕಲಿಯುಗದ ಕತ್ತಲೆಯಲ್ಲಿ, ಅಜ್ಞಾನದ ಕತ್ತಲೆಯಲ್ಲಿ ಜ್ಞಾನವೆಂಬ ಬೆಳಕನ್ನು ಚೆಲ್ಲಿ ಶಿವನ ಧರೆಗೆ ಬಂದಿಹ ರಾತ್ರಿ. ರಾಜಯೋಗ ಕಲಿಸಿದ ರಾತ್ರಿ, ಇದೇ ಶಿವರಾತ್ರಿ ಮಹಾಶಿವರಾತ್ರಿ. ಎಲ್ಲರಿಗೂ ಸಹ 90ನೇ ವರ್ಷದ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನ ನಾನು ಶಿವರಾತ್ರಿ ಅಂದ್ರೆ ಏನು, ಶಿವರಾತ್ರಿ ಯಾಕೆ ಆಚರಿಸ್ತೀವಿ, ಶಿವ ಅಂದ್ರೆ ಯಾರು, ಶಿವರಾತ್ರಿಯ ದಿನ ಉಪವಾಸ ಜಾಗರಣೆ ಮಾಡುವಂತಹ ವೈಜ್ಞಾನಿಕ ಅರ್ಥವೇನು, ಇದರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಮಾಹಿತಿಗಳು ನಿಮಗೂ ಬೇಕಿದ್ದಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು, ಸೃಷ್ಟಿ ಚಕ್ರದ ಜ್ಞಾನವನ್ನು, ಪರಮಾತ್ಮನ ಜ್ಞಾನವನ್ನು, ಆತ್ಮದ ಜ್ಞಾನವನ್ನು ನೀವು ತಿಳ್ಕೋಬೇಕು ಅಂದ್ರೆ ನಿಮ್ಮ ಸಮೀಪ ಇರುವಂತಹ ಈಶ್ವರೀಯ ವಿಶ್ವವಿದ್ಯಾನಿಲಯಕ್ಕೆ ಒಮ್ಮೆ ಭೇಟಿ ಕೊಟ್ಟು ಉಚಿತವಾಗಿ ನೀಡುವಂತಹ ಈ ಶಿಕ್ಷಣವನ್ನು ನೀವು ಸಹ ಪಡೆದುಕೊಂಡು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆನಂದದ ಅನುಭವವನ್ನು ಮಾಡಬಹುದು. ಈಗ ಶಿವ ಅಂದ್ರೆ ಯಾರು ಅಂತ ನೋಡೋಣ. ಶಿವ ಅಂದ್ರೆ ಅದು ಸಂಸ್ಕೃತ ಪದ. ಶಿವ ಅಂದ್ರೇನೆ ಕಲ್ಯಾಣಕಾರಿ, ಶುಭಕಾರಿ, ಮಂಗಳಕಾರಿ ಅಂತ. ಈ ಸೃಷ್ಟಿಯ ರಚಯಿತ ಅಥವಾ ಸೃಷ್ಟಿಕರ್ತ ಪರಮಾತ್ಮ ನಿರಾಕಾರ, ಪರಂಜ್ಯೋತಿ, ನಿರಾಕಾರ ಜ್ಯೋತಿ ಸ್ವರೂಪ. ಅವರನ್ನು ಶಿವ, ಸೋಮೇಶ್ವರ, ಮಲ್ಲಿಕಾರ್ಜುನ, ಭೀಮೇಶ್ವರ, ವೈದ್ಯನಾಥೇಶ್ವರ, ಜ್ಞಾನೇಶ್ವರ ಅನೇಕ ಹೆಸರುಗಳಿಂದ ಕರಿತೀವಿ. ಹೇಗೆ ಅಕ್ಕಿ ಅನ್ನೋ ಪದಕ್ಕೆ ಇಂಗ್ಲಿಷಲ್ಲಿ ರೈಸ್ ಅಂತೀವಿ, ತೆಲುಗಲ್ಲಿ ಭೀಮು ಅಂತೀವಿ, ತಮಿಳಲ್ಲಿ ಅರಸಿ ಅಂತೀವಿ. ಅಕ್ಕಿ ಅನ್ನೋ ಪದ ಒಂದೇನೋ ಹಾಗೆ ಈ ಸೃಷ್ಟಿಯ ಒಡೆಯ ಪರಮಾತ್ಮ, ನಮ್ಮೆಲ್ಲರ ತಂದೆ ಪರಮಾತ್ಮ, ಎಲ್ಲ ಧರ್ಮದವರೆಗೂ ಕೂಡ ಒಬ್ಬನೇ ಭಗವಂತ, ಒಬ್ಬನೇ ಪರಮಾತ್ಮ, ಅವನನ್ನ ಗಾಡ್ ಅಂತನೂ ಕರಿತೀವಿ ಅಲ್ವಾ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುವನು. ಸೃಷ್ಟಿಯ ಸ್ಥಾಪನೆ, ಪಾಲನೆ, ವಿನಾಶದ ಜವಾಬ್ದಾರಿಯನ್ನು ಹೊತ್ತಿರುವವರು ಪರಮಾತ್ಮ ಶಿವ ಮಾತ್ರ. ಅದಕ್ಕೆ ಪರಮಾತ್ಮನಿಗೆ ಅಮರನಾಥ, ಮೃತ್ಯುಂಜಯ, ಅಭೋಕ್ತ ಅಂತ ಕರಿತೀವಿ. ಯಾಕೆ ಅಂದ್ರೆ ಅವರಿಗೆ ಸಾವಿಲ್ಲ. ಯಾರಿಗೆ ಹುಟ್ಟು ಸಾವುಗಳಿಲ್ಲವೋ, ಯಾರಿಗೆ ತಂದೆ ತಾಯಿಗಳಿಲ್ಲವೋ, ಹೆಂಡತಿ ಮಕ್ಕಳಿಲ್ಲವೋ ಅವರಿಗೆ ನಾವು ಪರಮಾತ್ಮ ಅಂತ ಕರಿತೀವಿ. ದೇವರು ಅಂದ್ರೆ ದೇಹ, ವರ್ಣ, ರೂಪ ಇಲ್ಲದೆ ಇರುವವರು, ಅವರೇ ಪರಮಾತ್ಮ, ಅವರೇ ಶಿವ. ನಾವೆಲ್ಲರೂ ಆತ್ಮರು, ಶರೀರಧಾರಿಗಳು. ಈ ಶರೀರ ಎಂಬ ವಸ್ತ್ರವನ್ನು ಧರಿಸಿ ಪಾತ್ರ ಮಾಡಲು ಬಂದಿದ್ದೇವೆ. ನಮ್ಮೆಲ್ಲರ ತಂದೆ ಪರಮಾತ್ಮ. ಡಿಫರೆನ್ಸ್ ಗೊತ್ತಾಯ್ತಲ್ಲ. ದೇವರು ಅಂದ್ರೆ ಶಿವನನ್ನು ಮಾತ್ರ ಪರಮಾತ್ಮ ಅಥವಾ ದೇವರು ಅಂತ ಕರೆಯೋದಕ್ಕೆ ಸಾಧ್ಯ. ಇನ್ನು ಶಿವರಾತ್ರಿ, ಶಿವ ಪ್ಲಸ್ ರಾತ್ರಿ, ಶಿವರಾತ್ರಿ. ಈ ಸೃಷ್ಟಿಯ ಒಡೆಯ, ಹೈಯೆಸ್ಟ್ ಆಫ್ ದ ಗಾಡ್, ಸುಪ್ರೀಂ ಫಾದರ್ ಆಫ್ ಆಲ್ ಸೋಲ್ಸ್, ಎಲ್ಲ ಧರ್ಮಾತ್ಮರಿಗೂ, ದೇವಾತ್ಮರಿಗೂ, ಮಹಾತ್ಮರಿಗೂ, ಪಾಪಾತ್ಮರಿಗೂ, ಪುಣ್ಯಾತ್ಮರಿಗೂ ಪರಮಾತ್ಮ ಒಬ್ಬನೇ ತಂದೆ. ಅವರು ಗೀತೆಯಲ್ಲಿ ವಚನ ನೀಡಿರುವ ಹಾಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯಾವಾಗ ಭಾರತದಲ್ಲಿ ಅಧರ್ಮ, ಅತ್ಯಾಚಾರ, ದುಃಖ, ಅಶಾಂತಿ ಹೆಚ್ಚಾಗುತ್ತೋ ಆಗ ನಾನು ಸತ್ಯ ಧರ್ಮ ಸ್ಥಾಪನೆ ಮಾಡಲು ಈ ಸೃಷ್ಟಿಗೆ ಅವತರಣೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಕಲಿಯುಗದ ಅಂತ್ಯದಲ್ಲಿ ಇವಾಗ ನಾವು ನೋಡ್ತಾ ಇದ್ದೀವಿ, ದುಃಖ, ಅಶಾಂತಿ, ಅಧರ್ಮ ಹೆಚ್ಚಾಗಿದೆ. ಅನೇಕ ಭಾಷೆ, ಧರ್ಮಗಳ ಕಾರಣ. ಹಿಂದೆ ಒಂದೇ ಭಾಷೆ, ಒಂದೇ ಧರ್ಮ ಇತ್ತು, ಅದಕ್ಕೆ ಸುಖ ಶಾಂತಿ ಇತ್ತು. ಈಗ ಅನೇಕ ಧರ್ಮ, ಭಾಷೆ ಇವುಗಳ ಗೊಂದಲದಲ್ಲಿ ದುಃಖ, ಅಶಾಂತಿ ಹೆಚ್ಚಾಗಿದೆ. ಅದಕ್ಕೋಸ್ಕರ ಎಲ್ಲ ಧರ್ಮದವರು ಓ ಗಾಡ್ ಎಲ್ಲಿದ್ದೀರಾ, ಬನ್ನಿ ಕಾಪಾಡಿ ಅಂತ ಹೇಳ್ತಿದ್ದಾರೆ ಅಲ್ವಾ. ಈ ಸೃಷ್ಟಿಯ ಜವಾಬ್ದಾರಿ ಹೊತ್ತಿರುವಂತಹ ಪರಮಾತ್ಮ ಈ ಸೃಷ್ಟಿಯ ಅಂತ್ಯದಲ್ಲಿ, ಕಲಿಯುಗದ ಅಂತ್ಯದಲ್ಲಿ ವಿದ್ಯೆ ಇರುವಂತಹ ಎಲ್ಲ ಮನುಷ್ಯಾತ್ಮರು ಸಹ ಭ್ರಷ್ಟಾಚಾರಿಗಳಾಗಿದ್ದಾರೆ. ಕೊಲೆ, ಸುಲಿಗೆ, ಅತ್ಯಾಚಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ವಿದ್ಯೆ ಇರುವಂತಹ ಎಲ್ಲ ಮನುಷ್ಯಾತ್ಮರು ಸಹ ಜ್ಞಾನ ಇಲ್ಲದೆ ಇರುವ ಕಾರಣ ಅಜ್ಞಾನಿಗಳೇ.
ಪರಮಾತ್ಮನ ಯಥಾರ್ಥ ಜ್ಞಾನ ಪರಿಚಯ, ಆಧ್ಯಾತ್ಮಿಕ ಜ್ಞಾನ ಇಲ್ಲದಿರುವಂತಹ ಎಲ್ಲ ಮನುಷ್ಯಾತ್ಮರು ಸಹ ಅಜ್ಞಾನಿಗಳೇ. ಪಾಪ ಪುಣ್ಯಗಳ ಅರಿವಿಲ್ಲ, ಅದಕ್ಕೋಸ್ಕರ ನಾನ್ ಮಾಡಿದ್ದೆ ಸರಿ ಅಂತ ಅನ್ಕೊಂಡ್ ಬದುಕ್ತಾ ಇರೋ ಕಾರಣ ದುಃಖ ಅಶಾಂತಿ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ಯಾರು ಬರ್ಬೇಕು? ನಮ್ಮೆಲ್ಲರ ತಂದೆ ಪರಮಾತ್ಮ ಬಂದು ನಮಗೆ ಸತ್ಯ ಜ್ಞಾನದ ಬೆಳಕನ್ನು ಕೊಡುವಂತಹ ದಿನ. ಈ ಕಲಿಯುಗ ಅನ್ನೋದು ಜ್ಞಾನ ಸೂರ್ಯ ಪರಮಾತ್ಮನಿಲ್ಲದ ರಾತ್ರಿ, ಅಂದ್ರೆ ಕತ್ತಲಾಗ್ಬಿಟ್ಟಿದೆ. ಕತ್ಲಲ್ಲಿ ಹೇಗ್ ಭಯ ಆಗುತ್ತೆ ಹಾಗೆ. ಅದಕ್ಕೋಸ್ಕರ ಪರಮಾತ್ಮ ಈ ಕಲಿಯುಗದ ಅಂತಿಮದಲ್ಲಿ ಬಂದು ಎಲ್ಲ ಮನುಷ್ಯಾತ್ಮರಲ್ಲಿರುವಂತಹ 5 ವಿಕಾರಗಳು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇತ್ಯಾದಿಗಳನ್ನು ತೆಗೆದು ಜ್ಞಾನ ಅನ್ನೋ ಬೆಳಕನ್ನು ಕೊಡಲು ಈ ಸೃಷ್ಟಿಗೆ ಅವತರಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಶಿವರಾತ್ರಿ ಅಂತ ಕರಿತೀವಿ. ನಾವು ಶಿವರಾತ್ರಿಯ ಬಗ್ಗೆ ತಿಳ್ಕೊಂಡು ಈಗ ಉಪವಾಸ ಜಾಗರಣೆ ಬಗ್ಗೆ ತಿಳ್ಕೊಳ್ಳೋಣ. ನಿತ್ಯ ಅಕ್ಕ ಮಹಾದೇವಿಯ ರೀತಿ ನಿತ್ಯ ಶಿವನ ಸ್ಮರಣೆ ಮಾಡುವುದೇ ನಿತ್ಯ ಶಿವರಾತ್ರಿ. ಮಾನಸಿಕವಾಗಿ ಮನಸ್ಸಿಂದ ಅವರು ಹೇಗೆ ಶಿವ ಶಿವ ಅಂತ ಇದ್ರು ಹಾಗೆ, ಅದೇ ಶಿವರಾತ್ರಿ. ಹಾಗೆ ಉಪವಾಸ, ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರುವುದು. ಮಾನಸಿಕವಾಗಿ ಶಿವನ ಸಮೀಪ ಸಂಬಂಧವನ್ನು ಇಟ್ಕೊಳ್ಳೋದೇ ಉಪವಾಸ. ಉಪವಾಸ ಅಂದ್ರೆ ಕೇವಲ ಊಟ, ಆಹಾರ ಇತ್ಯಾದಿಗಳನ್ನು ತಿನ್ನದೇ ಇರೋದಲ್ಲ. ಯಾಕಂದ್ರೆ ಸೃಷ್ಟಿಕರ್ತ, ಈ ಸೃಷ್ಟಿಯ ಒಡೆಯ, ವಿಜ್ಞಾನಿಗಳಿಗೂ ಸಹ ವಿಜ್ಞಾನಿ ಅಲ್ವಾ, ಜ್ಞಾನಸಾಗರ, ಓಷನ್ ಆಫ್ ನಾಲೆಡ್ಜ್. ಅವರು ಊಟ, ಹಸಿವು, ನಿದ್ರೆ ಇದೆಲ್ಲ ಮಾಡಿರೋದು ಅವರಲ್ವಾ, ಸೃಷ್ಟಿಯ ನಿಯಮ. ಮತ್ತೆ ನಾವು ಉಪವಾಸ ಇದ್ದ ತಕ್ಷಣ ಅವರು ನಮ್ಮೆಲ್ಲ ಪಾಪಗಳನ್ನು ಬಗೆಹರಿಸ್ತಾರ? ಯೋಚನೆ ಮಾಡಿದೀರಾ? ಜ್ಞಾನಸಾಗರ ಅಲ್ವಾ ಅವ್ರು, ಬ್ಲೈಂಡ್ ಆಗಿ ಯಾವುದನ್ನು ಹೇಳಲ್ಲ ಅಲ್ವಾ. ಮತ್ತೆ ನಾವ್ ಹೇಗ್ ಹಂಗ ಅನ್ಕೊಂಡು ಉಪವಾಸ ಇದ್ದ ತಕ್ಷಣ ನಮ್ಮ ಪಾಪಗಳೆಲ್ಲ ಬಗೆಹರಿತ್ತಂತ? ವೈಜ್ಞಾನಿಕವಾಗಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಪಚನ ಕ್ರಿಯೆ ಚೆನ್ನಾಗಿರುತ್ತೆ ಅಷ್ಟೇ ಅಲ್ವಾ. ಪರಮಾತ್ಮ ಮತ್ತೆ ತಪ್ಪು ಮಾತಾಡ್ತಾರ. ಉಪವಾಸ ಅಂದ್ರೆ ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರುವುದು. ಮಾನಸಿಕವಾಗಿ ಶಿವನ ಸಮೀಪ ಇರುವುದೇ ಉಪವಾಸ. ಇನ್ನ ಜಾಗರಣೆ ಅಂದ್ರೆ ನಿದ್ರೆ ಮಾಡದೇ ಇರುವುದು ಜಾಗರಣೆ ಅಂತ ಅಲ್ಲ. ಜಾಗರಣೆ ಅಂದ್ರೆ ಅಲರ್ಟ್, ಎಚ್ಚರವಾಗಿರುವುದು. ಅಂದ್ರೆ ಅಜ್ಞಾನ ನಿದ್ರೆಯಿಂದ ಎಚ್ಚೆತ್ಕೊಳ್ಳೋದು. ಯಾವುದು ಅಜ್ಞಾನ? ಕೆಟ್ಟ ಸಂಘದಿಂದ, ಕೆಟ್ಟ ಸಹವಾಸದಿಂದ, ಕೆಟ್ಟ ಕೃತ್ಯಗಳಿಂದ, ಕೆಟ್ಟ ಸಂಸ್ಕಾರಗಳಿಂದ, ಕೆಟ್ಟ ಯೋಚನೆಗಳಿಂದ ನಾವು ಎಚ್ಚರ ಆಗಿರೋದು, ಅದೇ ಜಾಗರಣೆ. ನಮಗೆ ಆರೋಗ್ಯಕ್ಕೆ ನಿದ್ದೆ ಬೇಕೇ ಬೇಕು. ಪರಮಾತ್ಮ ಮಾಡಿರುವಂತಹ ನಿಯಮ ಇದೆಲ್ಲ ಅಲ್ವಾ. ಉಪವಾಸ ಇದ್ದು ನಾವು ನಿದ್ದೆ ಬಿಟ್ಟು ಯಾವತ್ತೋ ಒಂದಿನ ಅದು ಇದು ಮೂವಿ ನೋಡ್ಕೊಂಡು ಪರಮಾತ್ಮನ ನೆನಪಲ್ಲಿ ನಾನು ಉಪವಾಸ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಒಪ್ಕೊಳ್ತಾರ? ನಮ್ಮ ಪಾಪಗಳು, ದುಃಖ, ಕ್ಲೇಶಗಳು ದೂರ ಆಗುವುದು ಈ ರೀತಿ ಉಪವಾಸ ಮಾಡೋದ್ರಿಂದ ಅಥವಾ ನಿದ್ರೆ ಬಿಡೋದ್ರಿಂದ ಅಲ್ಲ. ಭಾವನೆಯಿಂದ ಆ ರೀತಿ ಇರ್ಬೋದಾದ್ರೆ ಪರಮಾತ್ಮನೇ ತಿಳಿಸೋದು, ಈ ಎಲ್ಲಾ ಉಪವಾಸ ಅಥವಾ ಜಾಗರಣೆ ಮಾಡೋದ್ರಿಂದ ನಾನು ಸಿಗೋದಿಲ್ಲ. ನನ್ನನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳೋದು, ನಾನು ಯಾರು, ಎಲ್ಲಿದ್ದೀನಿ, ಹೇಗಿದ್ದೀನಿ, ಯಾರಾಗಿದ್ದೀನಿ, ಇದನ್ನ ಯಥಾರ್ಥವಾಗಿ ತಿಳ್ಕೊಂಡಾಗ ಮಾತ್ರ ನಿಮ್ಮ ಪಾಪ ಕರ್ಮಗಳು ಭಸ್ಮ ಆಗತ್ತೆ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಉಪವಾಸ ಜಾಗರಣೆಯಿಂದನೇ ಪಾಪ ಕರ್ಮಗಳು ಭಸ್ಮ ಆಗಿದ್ರೆ ಈ ಜಗತ್ತಲ್ಲಿ ಮತ್ತೆ ಯಾಕೆ ಇಷ್ಟೊಂದು ದುಃಖಗಳು ಹೆಚ್ಚಾಗ್ತಾನೆ ಇದೆಯಲ್ಲ? ಪರಮಾತ್ಮ ಜ್ಞಾನಸಾಗರ ಆ ರೀತಿ ತಪ್ಪಾಗಿ ಮಾತಾಡಲ್ಲ ಅಲ್ವಾ, ಹೇಳಲ್ಲ ಅಲ್ವಾ. ನಾವು ನಮ್ಮ ಭಾವನೆಗಳಿಗೆ ಅನುಗುಣವಾಗಿ ಈ ರೀತಿ ಚೇಂಜ್ ಮಾಡ್ಕೊಂಡಿದ್ದೇವೆ. ಆದ್ರೆ ನಿಜವಾದ ಅರ್ಥ ಉಪವಾಸ ಅಂದ್ರೆ ಊಟ ಮಾಡದೇ ಇರೋದಲ್ಲ ಅಥವಾ ನಿದ್ದೆ ಮಾಡದೇ ಇರುವುದಲ್ಲ. ಪರಮಾತ್ಮನ ಸಮೀಪ ವಾಸವಾಗಿರುವುದು ಉಪವಾಸ. ಅವರ ನೆನಪಿನಲ್ಲಿ ಅವರನ್ನ ಪ್ರೀತಿಯಿಂದ ನೆನಪು ಮಾಡೋದು ಉಪವಾಸ. ಅದೇ ತರ ಜಾಗರಣೆ ಅಂದ್ರೆ 5 ವಿಕಾರಗಳಿಂದ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಕೆಟ್ಟ ದುರ್ಜನರ ಸಂಘ, ಇವುಗಳಿಂದ ನಾವು ಎಚ್ಚರಾಗಿರುವುದು. ಸದಾ ಶ್ರೇಷ್ಠಚಾರಿಗಳ ಸಂಘ ಮಾಡೋದು, ಇದು ಜಾಗರಣೆ, ಎಚ್ಚರಿಕೆ ಅಂತ. ನನಗೆ ಸಾಧ್ಯವಾದಷ್ಟು ಇವತ್ತು ಈ ಫ್ರೀ ಸ್ಟೈಲ್ ನಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸಾಕಷ್ಟು ಮಾಹಿತಿ ಇದೆ, ಎಲ್ಲವನ್ನು ಇದರಲ್ಲಿ ತಿಳಿಸೋದಕ್ಕಾಗಲ್ಲ. ನೀವು ನಿಮಗೆ ಇಂಟ್ರೆಸ್ಟ್ ಇದ್ರೆ ಹತ್ತಿರದ ರಾಜಯೋಗ ಶಿಕ್ಷಣ ಕೇಂದ್ರವನ್ನು ಭೇಟಿ ಕೊಟ್ಟು ಈ ಜ್ಞಾನವನ್ನು ಕಲ್ತ್ಕೋಬಹುದು. ಮತ್ತೊಮ್ಮೆ ಎಲ್ಲರಿಗೂ ಸಹ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.